ಫೈನಲಿ ರೆಸಾರ್ಟ್ ಕೊಟ್ಟಿದ್ದೀವಿ. ಜಿಪ್ ನಂಬ್ಕೊಂಡು ಕಾರ್ ಕೊಟ್ಟಿಲ್ಲ. ಜಿಪ್ಲೈನ್ ಹೋಗಿ ರೆಡಿ ಆಗಿದ್ದೀನಿ. ಸೀಗನ್ ಬಡ ಜಿಪ್ಲೈನ್ ಆಡಿದ್ರೆ ವಾಪಸ್ ಹೋಗ್ತಾ ಇದ್ದೀನಿ. ಜಿಪ್ಲೈನ್ ಅಂದ್ರೆ ತುಂಬಾ ಇಷ್ಟ. ಇದು ಟಾರ್ಗೆಟ್ ಶೂಟಿಂಗು ಮತ್ತೆ ಅದು ಆರ್ಚರಿ. ಟಾರ್ಗೆಟ್ ಶೂಟಿಂಗ್ ನೋಡಿ ಹೆಂಗಿದೆ. ಇದಾಕ್ಬಿಟ್ರು. ಫೈನಲಿ ಹಾಕ್ಸ್ಕೊಂಡ್ ಬಂದಿದ್ದೀವಿ ಬ್ರೇಕು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. ಸೊ ಗೈಸ್ ಹಾಯ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾನು ರಿತಿಕೋ ಮತ್ತು ಸುದೀಪ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಕಾರಲ್ಲಿ ಹೋಗ್ತಾ ಹೇಳ್ತೀನಿ. ಸೊ ಸುದೀಪ್ ಮತ್ತು ರಿತಿಕ್ ಆಲ್ರೆಡಿ ಈಚೆ ಕಾಯ್ತವ್ರಂತೆ. ಸೊ ಬನ್ನಿ ಬೇಗ ಹೋಗೋಣ. ಇದು ನನ್ನ ಬ್ಯಾಗು, ಇದ್ರೊಳಗೆ ನನ್ನ ಲಗೇಜ್ ಪ್ಯಾಕ್ ಆಗಿರೋದು. ಇಲ್ಲಿ ನೋಡಿ ಸೀರೋಸು ನನ್ನ ಪಿಕ್ ಮಾಡಕ್ ಬಂದವ್ರೆ. ಹಾಯ್ ಹಾಯ್ ಹಾಯ್. ನೋಡಿ ಒಂದ್ ದಿವ್ಸಕ್ಕೆ ಹೋಗ್ತಾ ಇರೋದು ಸುದೀಪ್ದಂತೆ, ನಂದು ರಿತಿಕ್ದು. ಫೈನಲಿ ರೆಸಾರ್ಟ್ ಕೊಟ್ಟಿದ್ದೀವಿ. ಏನಕ್ಕೆ ಹೋಗ್ತಾ ಇರೋದಂದ್ರೆ ಆಬ್ವಿಯಸ್ಲಿ ಎಂಜಾಯ್ ಮಾಡಕ್ಕೆ. ಮತ್ತೆ ಇನ್ನೊಂದು ಚಿಕ್ಕ ಕೆಲಸ ಇದೆ, ಅದು ರೆಸಾರ್ಟ್ಗೆ ಹೋಗಿದ ತಕ್ಷಣ ಹೇಳ್ತೀನಿ. ನೋಡಿ ಮತ್ತೆ ನಮ್ಮ ಡ್ರೈವರ್ ಸುದೀಪ್ ಮತ್ತೆ ನಮ್ಮ ರಿತಿಕು. ಈ ಕಾರ್ ಸುದೀಪ್ ಕಾರಲ್ಲಿ ಹೋಗ್ತಾ ಇರೋದು ನಾವು. ಅವ್ರ ಮನೆಯಲ್ಲಿ ಸುದೀಪ್ ನಂಬ್ಕೊಂಡು ಕಾರ್ ಕೊಟ್ಟಿಲ್ಲ, ನನ್ನನ್ನು ನಂಬ್ಕೊಂಡು ಕಾರ್ ಕೊಟ್ಟಿರೋದು ಗಾಯ್ಸ್. ಬಿಕಾಸ್ ಅವ್ನಿಗಿನ್ನ ಓಡ್ಸಕ್ ಬರಲ್ಲ ತಾನೇ ಸುದೀಪ್? ಓಡ್ಸಕ್ ಬರುತ್ತಪ್ಪ, ಆದ್ರೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇರ್ಬೇಕು ಅಂತ ನಾನು ಹೋಗ್ತಾ ಇದೀನಿ ಅಂತ ಗಾಯ್ಸ್ ಅವ್ರ ಮನೇಲಿ ಕಾರ್ ಕೊಟ್ಟಿರೋದು. ಅಕಸ್ಮಾತ್ ಇವಾಗ ನಾನು ಇಳ್ದ್ಬಿಟ್ಟು ಹೋಗ್ಬಿಟ್ರೆ, ಆಂಟಿ ನಾನು ಬರ್ತಾ ಇಲ್ಲ ಆಂಟಿ ಏನೋ ಹುಷಾರಿಲ್ಲ ಅಂದ್ಬಿಟ್ರೆ, ಅವ್ರ ಅಪ್ಪ ಫೋನ್ ಮಾಡಿ ಸುದೀಪ ಕಾರ್ ಮನೆ ಹತ್ರ ಬಿಟ್ಬಿಟ್ಟು ಗಾಡಿ ಹತ್ಕೊಂಡು ಹೋಗೋ ಅಂತ ಸ್ಪಾಟ್ ಅಲ್ಲಿ. ಡಿಯೋ ಐತೆ ಗೈಸ್, ಅದ್ರಲ್ಲಿ ಹೋಗೋದು. ಅರ್ಧಂಬ ಇವನ್ ಪರವಾಗಿಲ್ಲ, ಇವ್ ಕಲಿತಾವನೆ. ಇವ್ನು ರಾತ್ರಿ 1 ಗಂಟೆ ಕಾರ್ ಕಲಿಯೋದು. ಇವನು ರಾತ್ರಿ 1 ಗಂಟೆ ಗೈಸ್ ಕಾರ್ ಕಲಿಯೋದು ಅವನು. ಗೈಸ್ ಫೈನಲಿ ಫ್ಯೂಯಲ್ ಹಾಕ್ಸಕ್ ಬಂದಿದೀವಿ ಇವಾಗ. ಸೊ ಇವಾಗ ಫ್ಯೂಯಲ್ ಹಾಕ್ಸ್ಕೊಂಡು ಹೊರಡೋದು. ಆಸ್ ಯೂಶಲ್ ಬೆಂಗಳೂರು ಟ್ರಾಫಿಕ್ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಗೈಸ್. ಫೈನಲಿ ರೆಸಾರ್ಟ್ಗೆ ಇವಾಗ ರೀಚ್ ಆಗಿದ್ದೀವಿ. ಇಲ್ಲಿ ನಮಗೆ ಚೆಕ್ ಇನ್ ಇರೋದು 1 o'clockಗೆ, ಬಟ್ ಆಲ್ಮೋಸ್ಟ್ 12:07 ಆಗ್ತಾ ಇದೆ. ಇವಾಗ ರೀಚ್ ಆಗಿಬಿಟ್ಟಿದ್ದೀವಿ. ಬನ್ನಿ ಫಸ್ಟ್ ನಮ್ಮ ಲಗೇಜ್ಗಳು ಎತ್ಕೊಂಡು ಹೋಗೋಣ. ಗೈಸ್ ರೆಸಾರ್ಟಿಗೆ ಬಂದಿದ ತಕ್ಷಣ ಒಂದು ಚಿಕ್ಕ ಕೆಲಸ ಇದೆ ರೆಸಾರ್ಟಲ್ಲಿ ಅಂತ ಹೇಳಿದ್ನಲ್ಲ. ಅದೇನು ಅಂದರೆ ಇಲ್ಲಿ ನಾವು ಬಂದಿರೋದು ಸುದೀಪ್ ಪ್ರಮೋಷನ್ ಶೂಟ್ಗೋಸ್ಕರ. ಇವತ್ತು ನಾವು ರೆಸಾರ್ಟಿಗೆ ಬರೋ ಕಾರಣನೇ ಇವನು ಏನೋ ಶಿಶಾ. ಬನ್ನಿ ಗೈಸ್ ಫಸ್ಟ್ ಚೆಕ್ ಇನ್ ಮಾಡ್ಕೊಂಡು. ಸೊ ಗೈಸ್ ಇಲ್ಲಿ ಇವಾಗ ಫಾರ್ಮ್ ಫಿಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಾರ್ ನಂಬರ್ ಹಾಕ್ಬೇಕಂತ. ಇವ್ರ ಕಾರ್ ನಂಬರ್ ಇವನಿಗೆ ಗೊತ್ತಿರುತ್ತೆ, ಇವನ್ಗೆ ಕಾರ್ ನಂಬರ್ ಗೊತ್ತಿಲ್ಲ. ಗೈಸ್ ಫೈನಲಿ ಇವಾಗ ಚೆಕ್ ಇನ್ ಆಯಿತು. ಬನ್ನಿ ಇವಾಗ ರೂಮ್ ಟೂರ್ ಕೊಡ್ತೀನಿ ಆ್ಯಂಡ್ ಈ ರೆಸಾರ್ಟ್ದು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಸೊ ಎಂಡ್ ತನಕ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವಾಗ ವೆಲ್ಕಮ್ ಡ್ರಿಂಕ್ ಕುಡಿಯೋಕೆ ಬಂದಿದ್ದೀವಿ ನೋಡಿ, ರಸ್ನ ಅಂತ. ಸೊ ಗೈಸ್ ಫೈನಲಿ ರೂಮ್ಗೆ ರೀಚ್ ಆಗಿದ್ದೀವಿ. ನಮಗೆ ಕಾಟೇಜಸ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಕಾಟೇಜಸ್ಸು. ಸೊ ಇದು ನಮ್ಮ ರೂಮು. ಸೊ ಗೈಸ್ ಬನ್ನಿ ಇವಾಗ ರೂಮ್ ಟೂರ್ ಕೊಡ್ತೀನಿ ನೋಡಿ. ಇಲ್ಲಿ 2 ಬೆಡ್ಡು, ಇಲ್ಲೊಂದು ಸಿಂಗಲ್ ಬೆಡ್ಡು, ವಾಶ್ರೂಮ್ ನೋಡಿ. ಆ್ಯಂಡ್ ಗೈಸ್ ಇನ್ನೊಂದು ಬೆಡ್ ಮೇಲೆ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಈ ಜಾಗಕ್ಕೆ ಅವ್ರಿಬ್ಬರು ಅಂತ ಸೊರ್ಯ ಕಿತ್ಲಾಡ್ತವ್ರು ನೆನ್ನೆಯಿಂದ ಈ ಜಾಗಕ್ಕೋಸ್ಕರ. ನನ್ಗೆ ಇಲ್ಲಿ ಕೊಟ್ರೆ ಸಾಕು ಅನ್ಕೊಂಡಿದ್ದೀನಿ ನಾನು. ಇವಾಗ ಕಾಟೇಜಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ ನೋಡಿ. ಸುದೀಪ್ ಕುತ್ಕೊಂಡವ್ರೆ, ಅವ್ನವ್ರ ಮನೆಗೆ ಫೋನ್ ಮಾಡವ್ರೆ. ಇವಾಗ ಫೈನಲ್ ಆಗೋಯ್ತು. ಈ ಬೆಡ್ ಮೇಲೆ ನಾನು ಒಬ್ಬನೇ ಮಲ್ಗೋದು, ಆ ಬೆಡ್ ಮೇಲೆ ಇವ್ರಿಬ್ಬರು ಮಲ್ಕೊಂತಾರೆ ಇವತ್ತು ನೈಟು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ 6 ಗಂಟೆಗೆ ಕ್ಲೋಸ್ ಅಂತ, ಅದ್ರ ಮೇಲೆ ಆಡಂಗಿಲ್ವಂತೆ. ಸೊ ಒಂದು ಆದಷ್ಟು ಬೇಗ ಒಂದು ಪ್ರಮೋಷನ್ ಶೂಟ್ ಮುಗಿಸಿ ಹೋಗಿ ನೀರಲ್ಲಿ ಬಿದ್ದೋಗ್ಬಿಡ್ಬೇಕು. ನನ್ನ ಮೈನ್ ಪ್ಲಾನೇ ಅದು. ಸೊ ಗೈಸ್ ಫೈನಲಿ ರೂಮ್ ಎಲ್ಲ ಲಾಕ್ ಹಾಕೊಂಡು ನಾನು ಟಿ-ಶರ್ಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಬ್ಲ್ಯಾಕು ಸುದೀಪ್ ನಾನು ಬೇಗ ಪ್ರಮೋಷನ್ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಗೇಮ್ಸ್ ಆಡೋಣ. ಗೈಸ್ 1:15 ಲಂಚ್ ಇರೋದು, 1:15 ಕರ್ಕೊಂಡ್ಬಂದ್ಬಿಟ್ಟು ಅವ್ರು ಇವನು ಸೇರ್ಕೊಂಡು. ಏನೋ ಈ ಅರ್ಜೆಂಟ್ ಔಟ, ಇನ್ನು 15 ನಿಮಿಷ ಕಾಯ್ಬೇಕು ಗೈಸ್. ಇವಾಗ ಫೈನಲಿ ಇವಾಗ ಲಂಚಿಗೆ ಬಂದಿದ್ದೀವಿ ನೋಡಿ. ಆ ಕಡೆ ಫುಲ್ ವೆಜ್ ಇದೆ, ಮತ್ತು ಇಲ್ಲಿ ಫುಲ್ ನಾನ್ ವೆಜ್ ಇದೆ. ಇವಾಗ ನಾನು ಮತ್ತು ನಮ್ಮ ಶಿಷ್ಯ ಅವ್ನು ತಿನ್ನೋದೆಲ್ಲ ನಾನ್ ವೆಜ್ಜೇ. ಇದು ವೆಜ್ ಸುಮ್ಮನೆ ತೋರಿಸಿದ್ದು ನಿಮ್ಗೆ ಇದೆಲ್ಲ ಐತೆ ಅಂತ. ಇಲ್ಲ ಇವತ್ತು ನಮ್ಮ ಶಿಷ್ಯ ನಾನ್ ವೆಜ್ ತಿನ್ನಲ್ಲ, ಕಂಪ್ಲೀಟಾಗಿ ವೆಜ್ ಅಂದೆ. ಬಿಕಾಸ್ ಜಿಮ್ಗೆ ಹೋಗ್ತಾವನಲ್ಲ ನೋಡಿ, ಡಯಟ್ ಮೇಂಟೈನ್ ಮಾಡ್ತಾನೆ. ಸೊ ನಾನು ಮತ್ತು ಸುದೀಪೇ ನಾನ್ ವೆಜ್ ತಿನ್ನೋದು. ಗೈಸ್ ಇದು ರಿತಿಕ್ ಊಟ, ಇದು ಸುದೀಪ್ದು, ಇದು ನಂದು. ಗೈಸ್ ಯಾಕೋ ತಿನ್ನೋಕ್ಕೆ ಆಗ್ತಾಯಿಲ್ಲ ನನಗಂತ ಊಟನೇ ಸೆಟ್ ಆಗ್ತಾಯಿಲ್ಲ ಸೀರಿಯಸ್ ಆಗಿ.
ಹೆಂಗೈತೆ ಊಟ? ಚೆನ್ನಾಗಿ ನಿಜವಾಗ್ಲೂ ಊಟನೇ ಸೆಟ್ ಆಗ್ತಾಯಿಲ್ಲ. ಊಟ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಐಸ್ ಕ್ರೀಮ್ ಹಾಕ್ಕೊಂಬಂದಿದ್ದೀವಿ ನಾನು ಅವ್ನು ಆಲ್ರೆಡಿ ತಿನ್ಬಿಟ್ಟು ಅವನೇ. ಸುದೀಪ್ ಹೆಂಗೈತೆ ಊಟ? ಚೆನ್ನಾಗಿತ್ತು, ಸ್ವಲ್ಪ ಖಾರ ಅಷ್ಟೇ. ನನಗೆ ಮಿಕ್ಕಿದ್ರೆ ಅಡ್ಜಸ್ಟ್ ಆಯಿತು, ಖಾರ ಮಾತ್ರ ನನಗಂತೂ ಆಗೇ ಇಲ್ಲ ಗೈಸ್. ನನ್ನ ನಾಳೆ ಊಟ ಮಾತ್ರ ಸೆಟ್ ಆಗಲ್ಲ ಇಲ್ಲಿ. ಫೈನಲಿ ಊಟ ಎಲ್ಲ ಮುಗೀತು. ಇವಾಗ ಸುದೀಪ್ ಪ್ರಮೋಷನ್ ಶೂಟ್ಗೆ ಹೋಗ್ತಾ ಇದ್ದೀವಿ. ಅದು ಆಗಿದ್ದಷ್ಟು ಬೇಗ ಮುಗಿಸಿ ನೆಕ್ಸ್ಟ್ ನಮ್ಮ ಗೇಮ್ ಸ್ಟಾರ್ಟ್ ಮಾಡ್ಕೊಳೋಣ. ಗಾಯ್ಸ್ ಈ ಗೇಮ್ ಆಯ್ತಲ್ಲ ಗಾಯ್ಸ್, ಇದು ಫ್ರೀಯಾಗಿ ಕೊಟ್ಟರು ಆಡಲ್ಲ ನಾನು. ನಂಗೆ ನೋಡ್ತಾ ಇದ್ರೆ ಅಷ್ಟು ಭಯ ಆಗ್ತಾಯಿದೆ. ಅದು ಸುದೀಪ್ ಒಬ್ಬನೇ ಆಡೋದು ಮೋಸ್ಟ್ಲಿ, ರಿತಿಕ್ ಆಡಲ್ಲ ಅನ್ಕೊತೀನಿ. ಸೊ ನಾನು ಕಾಯ್ತಾ ಇರೋದು ಏನಕ್ಕಂದರೆ ಜಿಪ್ಲೈನ್ಗೆ. ನೋಡಿ ಅಲ್ಲಿದೆ ಗೈಸ್, ಆ ಜಿಪ್ಲೈನ್ ಅವರೆಲ್ಲ ಊಟಕ್ಕೆ ಹೋಗಿದ್ದಾರಂತೆ. ಸೊ ಒಂದು 10 to 15 ಮಿನಿಟ್ಸ್ ಆಗುತ್ತೆ ಅಂತ ಬರೋದು. ಸೊ ಆವಾಗ ತನಕ ನಾವು ಹೋಗಿ ಸ್ವಿಮ್ಮಿಂಗ್ ಫೂಲ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಇದೆ ಸ್ವಿಮ್ಮಿಂಗ್ ಫುಲ್ಲು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಜಿಪ್ಲೈನ್ ಆಡಿದ್ಮೇಲೆ ಬಂದು ಸ್ವಿಮ್ಮಿಂಗ್ ಫೂಲಿಗೆ ಬರ್ತೀನಿ ನಾನು. ಬಿಕಾಸ್ ಜಿಪ್ಲೈನ್ ಅಂದರೆ ತುಂಬ ಇಷ್ಟ ನನಗೆ ಆಡೋಕ್ಕೆ. ಲೈಕ್ ನಾನು ಮೊದಲು ಯಾವತ್ತೂ ಆಡಿಲ್ಲ, ಲೈಕ್ ಫಸ್ಟ್ ಟೈಮ್ ಆಡ್ತಾ ಇರೋದು. ಸೊ ಬರೀ ವೀಡಿಯೋಸಲ್ಲೇ ನೋಡಿದ್ನಲ್ಲ, ಆ ವೀಡಿಯೋಸಲ್ಲೇ ತುಂಬ ಇಷ್ಟ ಆಗೋಯ್ತು ನನಗೆ. ಸೊ ಅದು ಆಡಲೇಬೇಕು ಅನ್ಕೊಂಡು ಬಂದಿರೋದು ಇವತ್ತು. ಬನ್ನಿ ಫಸ್ಟು ಜಿಪ್ಲೈನ್ ಆಡಿ ಆಮೇಲೆ ಸ್ವಿಮ್ಮಿಂಗ್ ಫೂಲಿಗೆ ಬರೋಣ. ಫೈನಲಿ ಕಾಯ್ತಾ ಇದ್ದಿದ್ದು ಜಿಪ್ಲೈನ್ಗೆ ಬಂದವ್ರೆ. ಸೊ ಬನ್ನಿ ಡೈರೆಕ್ಟ್ ಅಲ್ಲೇ ಹೋಗೋದು. ಜಿಪ್ಲೈನ್ಗೆ ಹೋಗಿ ರೆಡಿ ಆಗಿದ್ದೀನಿ. ನೋಡಿ ಇದೆಲ್ಲ ಹಾಕಿದ್ದೀನಿ. ಇವಾಗ ಇವನು ರೆಡಿ ಆಗ್ಬೇಕಿನ್ನ. ಸೊ ಹೆಲ್ಮೆಟ್ ಕೊಡ್ತಾವ್ರೆ ಗೈಸ್, ಹೆಲ್ಮೆಟ್ ಹಾಕೊಂಡು ಫುಲ್ಲು ಸೇಫ್ಟಿ ಕೊಟ್ಟು ರೆಡಿ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ. ಫಸ್ಟು ಸುದೀಪ್ ಹೋಗ್ತಾನೆ, ಅವನಿಂದ ನಾನು, ನನ್ನಿಂದ ಇವನು. ಸೊ ಗೈಸ್ ಇಲ್ಲಿಂದ ಒಂದು ಚೂರು ದೂರ ನಡ್ಕೊಂಡು ಹೋಗ್ಬೇಕಲ್ಲ ತನಕ. ಸೊ ಅಲ್ಲಿಂದ ಬರೋದು. ಬನ್ನಿ ಹೋಗೋಣ. ಫೈನಲ್ಲಿ ಜಿಪ್ಲೈನ್ ಆಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಒಟ್ಟಿನಲ್ಲಿ ಇದೊಂದು ಗೇಮ್ ಮಾಡಬೇಕಂತಾನೆ ತುಂಬ ಖುಷಿ ನನಗೆ. ಸೊ ಬನ್ನಿ ಅದು ಟ್ರೈ ಮಾಡಿಬಿಡೋಣ ಹೆಂಗಿರುತ್ತೆ ನೋಡಿ ಗೈಸ್. ಅಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಬರೋದು. ಸೊ ಬನ್ನಿ ಹೋಗೋಣ. ಇನ್ನೊಂದು ಚೂರು ದೂರ ಆಯ್ತು ಅಷ್ಟೇ ನಡ್ಕೊಂಡು ಹೋಗ್ಬಿಟ್ಟು ಸೀಗನ್ ಬಡ ಜಿಪ್ಲೈನಲ್ಲಿ. ನೋಡಿ ಗೈಸ್, ಜಿಪ್ಲೈನ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕು. ಹೆಂಗೈತೆ ನೋಡಿದ್ದಾರೆ. ಸೊ ಬನ್ನಿ ಹೋಗೋಣ. ಇಲ್ಲಿ ಬರೋ ಅಷ್ಟೆಲ್ಲರ್ದು ಸುಸ್ತಾಗಿ ಹೋಗ್ತೀವಿ. ಜಿಪ್ಲೈನ್ ಒಂದು 4-5 ಸತಿ ಆಡೋಣ ಅಂದ್ಕೊಂಡಿದ್ದೆ. ಇವಾಗ ಒಂದೇ ಸತಿ ಆಡೋದು. ಜಿಪ್ಲೈನ್ ಆಡೋಕ್ಕೆ ಸುಸ್ತಾಗ್ತಾ ಇಲ್ಲ. ಜಿಪ್ಲೈನ್ ತನಕ ಹೋಗೋಕೆ ತುಂಬ ಸುಸ್ತಾಗಿ ಹೋಗ್ತಾ ಇದೆ. ಸಾಕು ಗೈಸ್, ಒಂದೇ ಸತಿ. ಫೈನಲಿ ಬಂದಿದ್ದೀನಿ. ಜಿಪ್ಲೈನ್ ಅಂದರೆ ಏನೋ ಅಂದ್ಕೊಂಡಿದ್ದೆ, ಭಯ ಆಗ್ತೈತಿ ಇವಾಗ ನೋಡಿದ್ರೆ. ಬರ್ತಾ ಇದ್ದಾರೆ, ಬನ್ನಿ ಹೋಗೋಣ ಗೈಸ್. ಫೈನಲಿ ಜಿಪ್ಲೈನ್ ಆಡ್ದಿರ ವಾಪಸ್ ಹೋಗ್ತಾ ಇದ್ದೀನಿ. ಅವನು ಭಯ ಬಿದ್ದ, ನಾನು ಭಯ ಬಿದ್ದ. ಜಿಪ್ಲೈನ್ ಅಂದರೆ ತುಂಬ ಇಷ್ಟ. ಅವ್ನು ಸುದೀಪ್ ಅಂತ ಅರ್ಧ ದೂರ ಕೈ ಏನು ಕಿರ್ಚ್ಬಿಟ್ಟ, ಅದು ನೋಡ್ಬಿಟ್ಟ ಭಯ ಬಿದ್ದಿದ್ದು ನಾವಿಬ್ಬರು. ಸೊ ಆಸೆ ಇತ್ತು ಆಡ್ಬೇಕಂತ, ಬಟ್ ಆಡಿಲ್ಲ. ಇಟ್ಸ್ ಓಕೆ. ಯಾವುದಾದ್ರು ಚಿಕ್ಕ ಜಿಪ್ಲೈನ್ ಸಿಕ್ಕಿದ್ರೆ ಅದು ಆಡ್ತೀನಿ. ಸೊ ಬನ್ನಿ ಹೋಗೋಣ. ಇವಾಗ ಈಗ ಮಾಡೋಕ್ಕೂ ರೆಡಿ ಆಗಿದ್ದೀನಿ. ಬನ್ನಿ ಹೋಗೋಣ. ಸೊ ಆಡ್ತಾ ಇದ್ದೀನಿ, ಬನ್ನಿ. ಪರವಾಗಿಲ್ಲ, ಸ್ಟಾಮಿನಾ ಐತೆ ಅಂತ ಒಪ್ಕೊಂಡಿದ್ದೆ. ಸೊ ಗೈಸ್, ಅಲ್ಲಿ ಮೇಲೆ ಒಂದು ಗಂಟೆ ಐತೆ ಅಲ್ಲಿ ನೋಡಿ, ಅಲ್ಲಿ. ಸೊ ಆ ಗಂಟೆ ನಾನು ಹೊಡೆದೆ ಅಂದ್ಬಿಟ್ಟಾಗ ಒಂದು ಸುದೀಪ್ ಕಾಂಪಿಟೇಷನ್ಗೆ ಹೋಗ್ತಾವನೆ ತಿರ್ಗಾ. ನೋಡೋಣ ಅವ್ನ ಕೈಲಿ ಹೊಡೆಯೋಕ್ಕಾಗುತ್ತೋ ಇಲ್ಲ. ಫೈನಲಿ ರೀಚ್ ಆಗಿಬಿಟ್ಟ. ನಾನು ಅವನಿಬ್ರು ಹೊಡೆದ್ರಿ, ಇವನೇನು ಆಡ್ತಾ ಇಲ್ಲ. ಇವಾಗ ನೆಕ್ಸ್ಟು ಇದು 6 ರೋಪ್ ಆ್ಯಕ್ಟಿವಿಟೀಸ್ ಅಂತ. ಹಿಂಗೋಗಿ ಹಿಂಗೆ ರೌಂಡ್ ಶೇಪಲ್ಲಿ ಬರೋದು. ಸೊ ಬನ್ನಿ ಆಡೋಣ. ಅದೇ ಆಡಿದ್ದೀವಿ ಅಂದಮೇಲೆ ಇದರಲ್ಲೂ ಕಾಂಪಿಟೇಷನ್ ಕೊಡ್ತೀನಿ ನಾನು ಸುದೀಪ್ಗೆ. ರಿತಿಕ್ ಆಡ್ತಾನೆ ಇಲ್ವ ಗೊತ್ತಿಲ್ಲ. ರಿತಿಕ್ ಆಡ್ತೀಯ ಇಲ್ಲ? ಇವನೇನು ಆಡಲ್ಲ ಗಾಯ್ಸ್, ಸುಮ್ಮನೆ ನೆರಳಲ್ಲಿ ಕುತ್ಕೊಂಡಿರ್ತಾನೆ. ಸೊ ಗಾಯ್ಸ್, ಇವಾಗ ಹೋಗ್ತಾ ಇದ್ದೀನಿ. ಸುದೀಪ್ ಆಲ್ರೆಡಿ ಹೋಗೋಣ, ನೆಕ್ಸ್ಟ್ ನಾನು. ಅದಾದ್ಮೇಲೆ ರಿತಿಕ್ ಹೋಗ್ತಾನೆ. ನೋಡಿ ಹಿಂಗೋಗಿ ಹಂಗೋಗಿ ಆ ಕಡೆಯಿಂದ ಬರೋದು ಡೈರೆಕ್ಟಾಗಿ. ಸೊ ಬನ್ನಿ ಹೋಗೋಣ. ನಮ್ಮ ಕ್ಯಾಮ್ರಾಮ್ಯಾನ್ ರಿತಿಕ್ಗೆ. ಇವಾಗ 6 ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗೀತು. ಕೈ ಅಂತ ಭಯಂಕರ ನೋವು ಬಂದುಬಿಟ್ಟಿದೆ.
ಫೈನಲಿ ಫುಲ್ಲು ಟೈರ್ಡ್ ಅಂದರೆ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀವಿ. ಸೊ ಇವಾಗ ನೋಡೋಣ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದಾ ಇಲ್ಲಾಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಾ, ಇಲ್ಲಾಂದರೆ ಒಂದು ಇನ್ನೊಂದು ಸ್ವಲ್ಪ ಕ್ಲಿಪ್ಸ್ ತೊಗೊಬೇಕು ಪ್ರಮೋಷನ್ದು. ಸೊ ಅದು ತೊಗೊಂಡು ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಡೋದು. ಸೊ ಬನ್ನಿ ಬೇಗ ಮುಗಿಸೋಣ. ಇವಾಗ ಸುಸ್ತಾಗಿ ಬಂದು ಇಲ್ಲಿ ಜ್ಯೂಸ್ ಕುಡಿತಾ ಇದ್ದೀವಿ. ಸೊ ಇವಾಗ ಫೈನಲಿ ರೂಮ್ ಒಳಗಡೆ ಬರ್ತಾ ಇದ್ದೀನಿ. ಫೋನ್ ಅಂತ 10% ಆಗಿಬಿಟ್ಟಿದೆ ಚಾರ್ಜಿಂಗು. ಫಸ್ಟು ಒಂದು ಸ್ವಲ್ಪ ಫೋನ್ ಚಾರ್ಜಿಂಗ್ ಹಾಕ್ಕೊಂಡು AC ಏನೊಂದು ಸ್ವಲ್ಪ ಆನ್ ಮಾಡಿಕೊಂಡು ಆಮೇಲೆ ಹೋಗ್ತೀನಿ ಗಾಯ್ಸ್. ಇವಾಗ ಅದು ಎಲ್ಲ ಮುಗೀತು. ಇವಾಗ ಇದಕ್ಕೆ ಆರ್ಚರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅದು ಟ್ರೈ ಮಾಡೋಣ. ಅದು ನಾನು, ರಿತಿಕು, ಸುದೀಪ್ 3 ಜನನೂ ಆಡ್ತೀವಿ. ಸೊ ಬನ್ನಿ ಟ್ರೈ ಮಾಡೋಣ. ಇದು ಟಾರ್ಗೆಟ್ ಶೂಟಿಂಗು ಮತ್ತು ಅದು ಆರ್ಚರಿ. ಸೊ ಈ ಗೇಮ್ನ ನಾನು, ಸುದೀಪು ಮತ್ತು ರಿತಿಕ್ 3 ಆಡ್ತಾ ಇದ್ದೀವಿ. ನೋಡೋಣ ಯಾರು ಜಾಸ್ತಿ ಹೊಡಿತಾರೋ. ಟಾರ್ಗೆಟ್ ಶೂಟಿಂಗ್ ಗನ್ ನೋಡಿ ಹೆಂಗಿದೆ. ಡೈರೆಕ್ಟ್ ಅಲ್ಲೇ ಹೊಡಿಯಬೇಕು, ಅಲ್ಲಿಲ್ಲ ಅಂದರೆ ಇಲ್ಲಿ. ಇದು ಆಕ್ಚುಲಿ ಚೆನ್ನಾಗಿದೆ. ಆರ್ಚರಿ ಆಡ್ತಾ ಇದ್ದೀನಿ ಸುದೀಪ್ ಆದ್ಮೇಲೆ. ಒಂದು ಗಾಯ್ಸ್ ಸೆಕೆಂಡ್ ಬಂದಿದ್ದೀನಿ, ಸೋತಿರೋದು ನನ್ನಲ್ಲ. ಇರೋ ಸೆಕೆಂಡೇ ಮಾಡ್ದವನ ಗಾಯ್ಸ್. ನನ್ನ ಮೇಲೆ ಚಾಲೆಂಜ್ ಇಟ್ಕೊಂಡು ಆಡವನೆ. 2 ಹಿಂದ್ಗಡೆ ಸ್ಕ್ರೀನ್ ಹೊಡೆದವನೆ, ಮಿಕ್ಕಿದ 3 ಇಲ್ಲಿ. ಇಲ್ಲೆಲ್ಲ ಮುಗೀತು, ಬನ್ನಿ ಹೋಗೋಣ. ಇವಾಗ ಎಲ್ಲ ಮುಗಿಸ್ಕೊಂಡು ಸುದೀಪ್ದು ಟೇಕ್ಸ್ ಎಲ್ಲ ತೊಗೊಂಡ್ರಿ ಪ್ರಮೋಷನ್ ಶೂಟ್ಗೆ. ಸೊ ಈಗ ಫೈನಲಿ ಲಾಸ್ಟ್ ಬೋಟಿಂಗ್ ಒಂದು ಮಿಕ್ಕಿದೆ. ಬೋಟಿಂಗ್ ಆದಮೇಲೆ ಡೈರೆಕ್ಟ್ ರೈನ್ ಡ್ಯಾನ್ಸು ಮತ್ತು ಸ್ವಿಮ್ಮಿಂಗ್ ಫೂಲು. ಬನ್ನಿ ಬೇಗ ಅದು ಒಂದು ಬೋಟಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಹೋಗ್ಬಿಡೋಣ. ಸೊ ಫೈನಲಿ ಬೋಟಿಂಗ್ ಬಂದಿದ್ದೀವಿ. ಇಲ್ಲಿ ನೋಡಿ ಇಷ್ಟೇ ಚಿಕ್ಕದು ಇದೆ. ರಿವರ್ ಹಿಂಗೆ ಹೋಗಿ ಒಂದು ಸರ್ಕಲ್ ರೌಂಡ್ ಹಾಕೊಂಬರೋದು. ಇದೆ ಬೋಟು. ಗಾಯ್ಸ್ ಇವಾಗ ರಿತಿಕ್ ಆಯ್ತು. ಇವಾಗ ನಾನು ಸುದೀಪ್ ಹೋಗ್ತಾ ಇದ್ದಾರೆ ನೆಕ್ಸ್ಟು. ನೋಡಿ ಹಿಂಗೆ ಹೋಗಿ ಒಂದು ರೌಂಡ್ ಹಾಕೊಂಬರೋದು. ಇವನಂತ ಫುಲ್ ಭಯ ಬಿದ್ದೋಗಿದ್ದ. ಬೈತಾವನೆ ಅಲ್ಲೇ ಕಿತ್ಲಾಡ್ತಾವ್ರೆ ಅಲ್ಲಿ ಸೆಂಟ್ರಲ್ಲಿ ಹೋಗ್ಬಿಟ್ಟು. ಇವಾಗ ಬನ್ನಿ ನಾನು ಸುದೀಪ್ ಹೋಗ್ತೀವಿ. ಗಾಯ್ಸ್ ಹೋಗ್ತಾ ಇದ್ದೀನಿ. ಗಾಯ್ಸ್ ಇವಾಗ ಬೋಟಿಂಗ್ ಎಲ್ಲ ಮುಗೀತು. ಇವಾಗ ಫಸ್ಟ್ ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ರೈನ್ ಡ್ಯಾನ್ಸ್ಗೆ ಬಂದ್ಬಿಟ್ಟು ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲ್ ಹೋಗ್ಬಿಡೋದು. ನಾನು ನಮ್ಮ ಶಿಷ್ಯ ಬೆಳಗ್ಗೆಯಿಂದ ಒಂದೇ ಟಾರ್ಗೆಟ್ ಸ್ವಿಮ್ಮಿಂಗ್ ಪೂಲ್ ಅಂತ ಇಕ್ಕಿರೋದು. ಅದಕ್ಕೆ ಎನರ್ಜಿ ವೇಸ್ಟ್ ಮಾಡ್ಕೊಡೋದು ಅಂತ ಯೂಸ್ಲೆಸ್ ಗೇಮ್ ಅಲ್ಲ, ಆಡೇ ಇಲ್ಲ ನಾನು. ಇವಾಗ ನೀರಲ್ಲಿ ಬಿದ್ದರೆ ಅವ್ರು ಓಡ್ಸೋ ತನಕ ನಾವು ಎದೋಳಲ್ಲ ಅಲ್ಲಿಂದ. ಅಷ್ಟೇ ಗಾಯ್ಸ್. ಅವರೇ ಎದೋಳ್ರು ಅನ್ನೋ ತನಕ ನಾವು ಬರಲ್ಲ. ಈ ಜನ್ಮದಲ್ಲಿ ನೀನು ಉದಾರ ಆಗಲ್ಲ ಕಣ, ಗೊತ್ತು ಬಿಡಿ. ಫೈನಲಿ ರೂಮ್ ಹತ್ರ ಬಂದಿದ್ದೀವಿ. ಇವಾಗ ಬನ್ನಿ. ಕಿತ್ತಾಕ್ಬಿಟ್ರು ರೂಮಲ್ಲಿ, ಕಿತ್ತಾಕ್ಬಿಟ್ರು. ಕಿತ್ತಾಕ್ಬಿಟ್ರು ಗಾಯ್ಸ್ ಪ್ರಮೋಷನ್ ಶೂಟಿಗೆ ಬಂದು. ಫೈನಲಿ 3 ಬಟ್ಟೆ ಚೇಂಜ್ ಮಾಡ್ಕೊಂಡು ನೋಡಿ ನನ್ನ ಔಟ್ಫಿಟ್ ನೋಡಿ. 3 ಬಟ್ಟೆ ಚೇಂಜ್ ಮಾಡ್ಕೊಂಡು ಇವಾಗ ರೈನ್ ಡ್ಯಾನ್ಸ್ಗೆ ಹೋಗ್ತಾ ಇದ್ದೀವಿ. ರೈನ್ ಡ್ಯಾನ್ಸ್ ಮುಗಿಸಿ ಹಂಗೆ ಸ್ವಿಮ್ಮಿಂಗ್ ಪೂಲ್ ಹೋಗ್ತೀವಿ. ಬನ್ನಿ ಹೋಗೋಣ. ಗಾಯ್ಸ್ ಫೈನಲಿ ರೈನ್ ಡ್ಯಾನ್ಸ್ಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ವಾಟರ್ ಪ್ರೂಫಲ್ಲಿ ಎತ್ಕೊಂಡು ಗೈಸ್ ಇವಾಗ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ ಬಂದಿದ್ದೀವಿ. ನೋಡಿ ಅವ್ನು ಆಲ್ರೆಡಿ ಬಿದ್ದೋಗವನೆ. ಇವಾಗ ನಾನು ಮತ್ತೆ ಸುದೀಪ್ ಇದ್ದೀವಿ. ಸೊ ಇವಾಗ ಇಷ್ಟೇ ನಮ್ಮ ಜೀವನ. ಸ್ವಿಮ್ಮಿಂಗ್ ಪೂಲ್ ಬಿದ್ದೋದ್ರೆ ಇನ್ನು ಎದೋಡಲ್ಲ. ಏನು ನೆಮ್ಮದಿ ನೋಡಿ ಗೈಸ್ ಅಲ್ಲಿ. ಬನ್ನಿ ಇಷ್ಟೇ, ಇದು 6 ಗಂಟೆ ತನಕನೇ ಟೈಮು. ಬೇಕಾದ್ರೆ ಇನ್ನೊಂದ್ಸತಿ ಹೋಗ್ಬಿಟ್ಟು ರೈನ್ ಡ್ಯಾನ್ಸ್ ಆಡೋಣ. ಫೈನಲಿ ಸ್ವಿಮ್ಮಿಂಗ್ ಪೂಲಿಂದ ಬಂದಿದ್ದಾಯಿತು. ಇವಾಗ ರಿತಿಕ್ ಫ್ರೆಶ್ ಅಪ್ ಹೋಗವನೆ. ಸೊ ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿ ಸ್ನ್ಯಾಕ್ಸ್ ಕೊಡ್ತಾವ್ರೆ. ಪಕೋಡ, ಕಾಫಿ, ಟೀ ಏನೇನೋ ಇದೆ. ಸೊ ಬನ್ನಿ ಡೈರೆಕ್ಟ್ ಅಲ್ಲಿ ಹೋಗೋಣ. ಗೈಸ್ ಇವಾಗ ಫೈನಲಿ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಟೀ ಬ್ರೇಕ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನೋಡಿ ನನ್ನ ಔಟ್ಫಿಟ್ ನೋಡಿ ಎಲ್ಲರೂ. ಗೈಸ್ ಇಲ್ಲಿ ನೋಡಿ ಸೇಮ್ ಸುದೀಪ್ ಅವ್ರ ಏರಿಯಾ ಇದ್ದಂಗೆ ಇದೆ. ಸೊ ಗೈಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದ್ದಕ್ಕೆ ಫೋನ್ ಯಾಕೋ ಸಡನ್ನಾಗಿ ಚಾರ್ಜಿಂಗ್ ಆಗ್ತಾ ಇಲ್ಲ. ಸೊ ಸುದೀಪ್ ಏನು 1/2 ಅವರ್ ಆದಮೇಲೆ ಆಗುತ್ತೆ ಅಂದ. ಸೊ ಬನ್ನಿ ಫಸ್ಟ್ ಬ್ರೇಕ್ ಮುಗಿಸ್ಕೊಂಡು ಆಮೇಲೆ ಕೇಳೋಣ. ಸೊ ಗೈಸ್ ಫೈನಲಿ ಹಾಕ್ಸ್ಕೊಂಬಂದಿದ್ದೀವಿ ಬ್ರೇಕು. ನೋಡಿ ಅವರಿಬ್ರು ಗೈಸ್ ಇವಾಗ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಕಾಫಿ ತೊಗೊಂಬಂದಿದ್ದೀವಿ.
ಸೊ ಗಾಯ್ಸ್ ಸ್ನ್ಯಾಕ್ಸ್ ಏನೆಲ್ಲ ಮುಗೀತು. ಇವಾಗ ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟು ಇಂಡೋರ್ ಆ್ಯಕ್ಟಿವಿಟೀಸ್ ಒಂಚೂರು ಸ್ವಲ್ಪ ಇದೆ, ಆಡಿ ಅಲ್ಲೂ ಮಜಾ ಮಾಡೋಣ. ಸೊ ಗಾಯ್ಸ್ ಇವಾಗ ಫೈನಲಿ ಇಂಡೋರ್ ಗೇಮ್ಸ್ ನಾಳೆ ಬೆಳಗ್ಗೆ ಆಡೋದು, ಬಿಕಾಸ್ ಇವಾಗ ಸಮ್ ಗೇಮ್ಸ್ ಇಲ್ಲ ಅಂತಿದ್ರು. ಸೊ ಇವಾಗ ಡೈರೆಕ್ಟ್ ಡಿನ್ನರ್ಗೆ ಹೋಗೋದು. ಬನ್ನಿ ಡಿನ್ನರಲ್ಲಿ ಸಿಗ್ತೀನಿ. ಸೊ ಗಾಯ್ಸ್ ಇವಾಗ ಇಷ್ಟೊತ್ತು ರೆಸ್ಟ್ ಮಾಡಿ ಇವಾಗ ಫೈನಲಿ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಡಿನ್ನರ್ ತಿನ್ಕೊಂಡು ಆಮೇಲೆ ಸಿಗೋಣ. ಸೊ ಗೈಸ್ ಫೈನಲಿ ಊಟ ಬಂತು ನೋಡಿ. ನಂದು ಚಪಾತಿ, ಚಿಕನ್ ಗ್ರೇವಿ, ಇದು ಸುದೀಪ್ದು ಮತ್ತು ರಿತಿಕ್ದು. ಒಂದು ರೌಂಡ್ ಮುಗೀತು. ನೆಕ್ಸ್ಟ್ ರೈಸ್ ಹಾಕ್ಸ್ಕೊಂಬಂದಿದ್ದೀವಿ ಮೂವರು. ಗಾಯ್ಸ್ ಲಾಸ್ಟ್ ರೌಂಡ್ ಹಾಕ್ಕೊಂಬಂದಿದ್ದೀವಿ ನಾನು ಮತ್ತು ಅವನು ಆಲ್ರೆಡಿ ಕೈ ತೊಗೊಂಡು ಬರೋಕ್ಕೆ ಹೋದ. ಗಾಯ್ಸ್ ಲಾಸ್ಟ್ ಸ್ವೀಟ್ ಹಾಕ್ಕೊಂಬಂದಿದ್ದೀನಿ. ಅವನು ಏನು ತಿಂತಾ ಇಲ್ಲ, ನಾನು ಒಬ್ಬನೇ ತಿಂತಾ ಇಲ್ಲ. ಸೊ ಗಾಯ್ಸ್ ಫೈನಲಿ ಡಿನ್ನರ್ ಎಲ್ಲ ಮುಗೀತು. ಸೊ ಇವಾಗ ರೂಮ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಊಟ ಇವಾಗ ಪರವಾಗಿಲ್ಲ ಚೆನ್ನಾಗಿತ್ತು. ಲೈಕ್ ಮಧ್ಯಾಹ್ನ ಅಂತೂ ತುಂಬ ವರ್ಷ ಆಗಿತ್ತು, ಇವಾಗ ಪರವಾಗಿಲ್ಲ ತಿನ್ಬೋದಾಗಿತ್ತು. ಗಾಯ್ಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ರೀಚ್ ಆಗಿದ್ದೀವಿ. ತೆಗಿರೋ. ಸೊ ಅಷ್ಟೇ. ಸೊ ಗೈಸ್ ಫೈನಲಿ ಎಲ್ಲ ಮುಗೀತು. ಇವಾಗ ರೂಮಿಗೆ ರೀಚ್ ಆಗಿದ್ದೀವಿ. ಸೊ ಅಷ್ಟೇ ಇವಾಗ ಮಲಗದೆ. ಸೊ ಡೈರೆಕ್ಟ್ ನಾಳೆ ಬೆಳಗ್ಗೆ ಸಿಗೋಣ. ಸೊ ಗೈಸ್ ಗುಡ್ ಮಾರ್ನಿಂಗ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಆ್ಯಂಡ್ ಜಸ್ಟ್ ಇವಾಗ ಎದ್ದಿದ್ದೀವಿ. ಆಲ್ಮೋಸ್ಟ್ ಟೈಮ್ 9 ಆಗಿಬಿಟ್ಟಿದೆ. ಸೊ ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಹೋಗಬೇಕು. ಆ್ಯಂಡ್ 11:30 ಚೆಕ್ಔಟ್ ಇರೋದು ನಮ್ಮದು. ಸೊ ಬನ್ನಿ ಹೋಗೋಣ. ಗೈಸ್ ಇವಾಗ ಫೈನಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೇವೆ. ನೋಡಿ ಸುದೀಪು, ರಿತಿಕು ಮತ್ತು ನಂದು ಔಟ್ಫಿಟ್ಟು. ಫೈನಲಿ ಬ್ರೇಕ್ಫಾಸ್ಟ್ ಹಾಕ್ಕೊಂಬಂದಿದ್ದೀವಿ. ಅಂದರೆ ಅಲ್ಲಿ ಇಡ್ಲಿ ವಡೆ ಏನೂ ಇರಲಿಲ್ಲ ಜಾಸ್ತಿ. ಸೊ ಸ್ಟಾರ್ಟಿಂಗ್ ಇದು ಬ್ರೆಡ್ಡು ಜಾಮು ಮೊಟ್ಟೆ, ಅವನು ಬ್ರೆಡ್ ಜಾಮ್ ಮೊಟ್ಟೆ, ಅವನು ಉಪ್ಪಿಟ್ಟು ಎಕ್ಸ್ಟ್ರಾ. ಇನ್ನು ನೋಡಿ ಬ್ರೆಡ್ ಜಾಮ್ ಕೇಸರಿ ಬಾತ. ಓಕೆ ಇವೊಂದಕ್ಕೆ ಇದೊಂದು ಸೇಮ್ ಹಾಕೊಂತ. ನೆಕ್ಸ್ಟ್ ರೌಂಡ್ ಹಾಕ್ಸ್ಕೊಂಬಂದಿದ್ದೀನಿ ನಾನು, ರಿತಿಕು ಮತ್ತು ಅವನು. ಗೈಸ್ ಫೈನಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿ ಇಂಡೋರ್ ಆ್ಯಕ್ಟಿವಿಟೀಸ್ ಬಂದಿದ್ದೀವಿ. ನೋಡಿ ನಾನು ಕ್ಯಾರಮ್ ಎತ್ಕೊಂಬಂದಿದ್ದೀನಿ, ಅವ್ನು ಟೇಬಲ್ ಟೆನ್ನಿಸ್ ಎತ್ಕೊಂಬಂದವನೆ. ಸೊ ಬನ್ನಿ ಆಡೋಣ. ಗೇಮ್ಸ್ ಎಲ್ಲ ಮುಗಿಸಿ ಇವಾಗ ಬಂದಿದ್ದೀವಿ ವಾಪಸ್ ರೂಮ್ಗೆ. ನೋಡಿ ಫೋಟೋ ಶೂಟ್ ನಡೀತಾ ಇದೆ. ನಂದು ಮುಗೀತು ಗೈಸ್. ಇವಾಗ ಅಲ್ಲಿ ಫೋಟೋ ಶೂಟ್ ಮುಗೀತು. ಸೊ ಇವಾಗ ತಿರ್ಗಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾ ಇದೀವಿ. ಇನ್ನೊಂದು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ. ಯೂಸ್ ಇಲ್ಲ, ಹಿಡಿಬೇಕು. ಸೊ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾ ಇದ್ದೀವಿ, ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ. ಅಷ್ಟೇ ಗೈಸ್ ಮುಗೀತು. ಟೈಮ್ ಆಲ್ಮೋಸ್ಟ್ 10:45 ಆಗಿದೆ. ಸೊ 11ಕ್ಕೆ ನಮ್ಮ ಚೆಕ್ಔಟು. ಸೊ ಗೈಸ್ ಫೈನಲಿ ರೂಮ್ಗೆ ರೀಚ್ ಆಗಿದ್ದೀವಿ. ಇವಾಗೆಲ್ಲ ಮುಗೀತು ಅಷ್ಟೇ. ಇವಾಗ ಡೈರೆಕ್ಟ್ ಚೆಕ್ಔಟೆ. ಸೊ ಬನ್ನಿ ಡೈರೆಕ್ಟ್ ರಿಸೆಪ್ಷನ್ ಹತ್ರ ಸಿಗೋಣ. ಫೈನಲಿ ಎಲ್ಲ ಲಗೇಜ್ ಎತ್ಕೊಂಡಿದ್ದಾರೆ. ಸೊ ಇದು ನನ್ನ ಲಗೇಜು. ಇವಾಗ ಅಷ್ಟೇ ಲಗೇಜ್ ಎತ್ಕೊಂಡು ಡೈರೆಕ್ಟ್ ರಿಸೆಪ್ಷನ್ ಹತ್ರ ಹೊರಡೋದೆ. ಫೈನಲಿ ಮುಗೀತು ಕಾಟೇಜ್. ಬಾಯ್ ಫೈನಲಿ ಎಲ್ಲ ಮುಗೀತು. ಇವಾಗ ರಿಸೆಪ್ಷನ್ ರೀಚ್ ಆಗಿದ್ದೀವಿ. ಬನ್ನಿ ಇವಾಗ ಚೆಕ್ಔಟ್ ಆಗಿ ಅಷ್ಟೇ ಹೊರಡೋಣ. ಬಾಯ್ ಸರ್, ಬಾಯ್ ಗೈಸ್. ಫೈನಲಿ ಚೆಕ್ಔಟ್ ಎಲ್ಲ ಆಯಿತು ಅಷ್ಟೇ. ರೆಸಾರ್ಟಿಗೆ ಬಾಯ್. ಬನ್ನಿ ಇವಾಗ ಅಷ್ಟೇ ಡೈರೆಕ್ಟ್ ಮನೆಗೆ ಹೊರಡೋದೆ. ಸೊ ಗೈಸ್ ಫೈನಲಿ ಲಗೇಜ್ ಎಲ್ಲ ಎಕ್ಕಿದಾಯಿತು. ಸೊ ಅಷ್ಟೇ ಇವಾಗ ಡೈರೆಕ್ಟ್ ಮನೆಗೆ ಹೊರಡೋದೆ. ಸೊ ವ್ಲಾಗ್ ಎಲ್ಲ ಎಂಡ್ ಮಾಡ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಓಕೆ ಬಾಯ್.